ನಮಗೂ ಸ್ವಲ್ಪ ಕೊಡಿ, ನಾನು ಟೇಸ್ಟ್ ಮಾಡ್ತೀನಿ. ನಮ್ಮ ಮೈದ್ನ ಮಾಡಿದ್ದು ಅಂದ್ರೆ ನಾವು ಟೇಸ್ಟ್ ಮಾಡಬಾರ್ದಾ? ತುಂಬಾ ಚೆನ್ನಾಗಿದೆ. ನಮಗೂ ಸ್ವಲ್ಪ ಹಾಕಿ ತುಳ್ಸೋರೆ, ನಾವೇನ್ ಪಾಪ ಮಾಡಿದ್ವಿ? ಪುಣ್ಯ ಸಮುದ್ರಕ್ಕೂ ತಿಂಡಿ ಹಾಕ್ಕೊಡು. ಎಲ್ಲೇ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡ್ತೀನಿ, ನನಗೂ ಸ್ವಲ್ಪ ಕೊಡಿ. ಇದೇನಿದು ರುಚಿನೇ ಇಲ್ಲ, ನೀವೆಲ್ಲ ಅದು ಹೇಗೆ ತಿಂದ್ರಿ? ಚೆನ್ನಾಗಿದೆಯಲ್ಲೋ ಅಭಿ, ನಿಮಗೆಲ್ಲ ಬಾಯಿ ಕೆಟ್ಟಿರ್ಬೇಕು. ಹೌದೌದು, ಬಾಯಿ ಕೆಟ್ಟಿರ್ಬೇಕು. ನಾನು ಇಷ್ಟ ಆದ್ರೂ ಮಾಡಿದ್ದೀನಿ. ಇನ್ ಕೆಲವರು ಒಂದು ಟೀನೂ ಮಾಡಕ್ ಬರ್ದೇ ಇರೋರು ನಾನು ಮಾಡಿರೋದನ್ನ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದಾರೆ. ಟೀ ಮಾಡಕ್ ಬರ್ದೇ ಇದ್ರೇನೋ ಟೀ ಕುಡಿದು ಚೆನ್ನಾಗಿದೆ ಇಲ್ವೋ ಅಂತ ಹೇಳ್ಬೋದಲ್ವಾ? ಒಂದು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಆ ಸಿನಿಮಾ ಮಾಡಕ್ ಗೊತ್ತಿರಬೇಕು ಅಂತೇನಿಲ್ಲ, ನೋಡಕ್ ಗೊತ್ತಿದ್ರೆ ಸಾಕು. ಆದ್ರೆ ಇದು ಸಿನಿಮಾ ಅಲ್ಲ, ನಾನು ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ಕೊಂಬಂದಿರೋ ತಿಂಡಿ. ನೀನು ಕಷ್ಟಪಟ್ಟು ಮಾಡಿದ್ಯಾ ಅಂದ ಮಾತ್ರಕ್ಕೆ ಇಷ್ಟ ಆಗ್ಬೇಕು ಅಂತೇನಿಲ್ವಲ್ಲ. ನಿನಗೆ ಇಷ್ಟ ಆಗದಿದ್ರೂ ಪರವಾಗಿಲ್ಲ, ಅಮ್ಮಂಗೆ ಇಷ್ಟ ಆಯ್ತಲ್ಲ, ನನಗಷ್ಟೇ ಸಾಕು. ಸಾಕು, ನಿಮ್ಮಿಬ್ರು ಕೋಳಿ ಜಗಳ ಇಲ್ಲಿಗೆ ನಿಲ್ಲಿಸ್ತೀರಾ? ಪಾಪು, ನೀನು ಮಾಡ್ಕೊಂಬಂದಿರೋದು ನನಗಂತೂ ತುಂಬ ಇಷ್ಟ ಆಯಿತು. ದತ್ತವ್ರೆ, ನೀವು ತೀರ್ಥಯಾತ್ರೆಗೆ ಹೋಗೋದಕ್ಕೆ ಇನ್ನೂ 2-3 ದಿನ ಟೈಮ್ ಇದೆ. ಅದ್ಯಾಕೆ ಈಗಲಿಂದಾನೇ ಇಷ್ಟೊಂದು ಸಂಭ್ರಮ ಪಟ್ಕೋತಾ ಇದ್ದೀರಾ? ಯಾಕೆ ಅಂತಂದರೆ ಆಮೇಲೆ ಒಂದು ತಗೊಂಡು ಇನ್ನೊಂದು ಬಿಟ್ಟೆ ಅನ್ನೋ ಪರಿಸ್ಥಿತಿ ಬಂದುಬಿಟ್ರೆ ಎಷ್ಟೇ ಆಗಲಿ ವಯಸ್ಸಾಯಿತು, ಅರಳು ಮರಳು ಮರ್ತು ಹೋಗ್ತಾನೆ ಅಂತ ಅನ್ಕೋಬಾರ್ದಲ್ವಾ? ಅದಕ್ಕೆ ಆಮೇಲೆ ಅದು ಬಿಟ್ಟು ಇದು ತಗೊಂಡ, ಇದು ಬಿಟ್ಟು ಅದು ತಗೊಂಡು ಹೋದ ಅನ್ನೋ ಪರಿಸ್ಥಿತಿ ಬರಬಾರ್ದು ಅಂತ. ಅದು ಸರಿ, ಅದು ತೀರ್ಥಯಾತ್ರೆಗೆ ಹೋಗ್ತಿರೋದು ನೀವು, ರೆಡಿಯಾಗಿ ಬಂದಿರೋದು ನಿಮ್ಮ ಮೊಮ್ಮಗಳು. ಏನಿದು? ತಾತ, ಇಂಟರ್ವ್ಯೂಗೆ ಹೋಗ್ತಿದ್ದೀನಿ, ಆಶೀರ್ವಾದ ಮಾಡು. ಓ ಆಯ್ತು, ಹೇಳಮ್ಮ ಹೇಳಮ್ಮ. ನೋಡು ಮಗು, ಒಳ್ಳೆ ಜಾಗಕ್ಕೆ ಹೋಗ್ತಿದ್ದೀಯಾ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀಯಾ, ಅಲ್ಲಿ ಬೇರೆ ಯಾವುದೇ ಕಾರಣಕ್ಕೂ ಏನೂ ಎಡವಟ್ಟು ಮಾಡ್ಕೋಬೇಡ. ನೋಡು, ನಿನಗಿನ್ನೂ ನನ್ನ ಮೇಲೆ ಅನುಮಾನನಾ? ಅನುಮಾನ ಅಲ್ಲ ಕಣೋ, ಅದು ಆಶೀರ್ವಾದ. ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡೋದು ಎಷ್ಟು ಮುಖ್ಯನೋ, ಕೆಟ್ಟದಾಗದೇ ಇರಲಿ ಅಂತ ಹಿತವಚನ ಹೇಳೋದು ಕೂಡ ಅಷ್ಟೇ ಮುಖ್ಯ. ಹೋಲ್ವಾ, ಎಲ್ಲ ಒಳ್ಳೇದಾಗಲಿ. ಹೌದೌದು. ಆಮೇಲೆ ಕಮ್ಮಿ ಸಂಬಳಕ್ಕೆಲ್ಲ ಒಪ್ಕೊಳಕ್ ಹೋಗ್ಬೇಡಮ್ಮ. ಈಗಿನ ಎಲ್ಲ ಬೆಲೆಗಳು ಗಗನಕ್ಕೇರ್ಬಿಟ್ಟಿದೆ. ಅಯ್ಯೋ, ಕಮ್ಮಿ ಸಂಬಳ ತಗೊಂಡು ಏನ್ ಮಾಡಕ್ಕಾಗತ್ತೆ? ಹೇಗಿದ್ರು ಕೇಳೋದು ಕೇಳ್ತೀಯ, ಸ್ವಲ್ಪ ಜಾಸ್ತಿ ಸಂಬಳನೇ ಕೇಳೋ. ಒತ್ತೆ ಇಟ್ರೋ ಮನೆ ಬಿಡಿಸ್ಕೋಬೇಕಲ್ಲ ಸೊಸೆ ಮುದ್ದು. ಅದೆಲ್ಲ ನಿನಗೆ ಯಾಕೆ? ನೀ ಏನು ದುಡ್ದು ಈ ಮನೆನ ಬಿಡಿಸ್ಕೊಡ್ತಿದ್ದೀಯಾ ನನಗೆ? ಇದು ನನಗೂ ನನ್ನ ಮೊಮ್ಮಗಳಿಗೂ ಸೇರಿದ್ದು. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಆಯ್ತಾ?
ಹೇಳಿ, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ, ಅದೇನು ಅಂತ ಹೇಳಿ. ಇಲ್ಲ ಮಾಧವ್ ಅವರೇ, ನಾನು ನಿಮ್ಮಿಂದ ಏನು ಮುಚ್ಚಿಡ್ತಾ ಇಲ್ಲ. ನಾನು ನಿಮ್ಗೆ ಹೇಳಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೆ. ನನಗೆ ಅರ್ಥ ಆಗ್ತಿಲ್ವಾ? ಅರ್ಥ ಆಗ್ತಿಲ್ಲ ಅಂತಂದರೆ ನನಗೆ ಅರ್ಥ ಆಗೋ ಥರ ನೇರವಾಗಿ ಹೇಳಿ. ಅದೇ ಸಮಸ್ಯೆ, ನನಗೆ ನೇರವಾಗಿ ಹೇಳೋಕ್ಕಾಗ್ತಾ ಇಲ್ಲ. ನೇರವಾಗಿ ಹೇಳಿದೆ ನಿಮಗೆ ಅರ್ಥ ಆಗ್ತಾ ಇಲ್ಲ. ಇದು ಒಳ್ಳೆ ಕಥೆ ಆಯ್ತಲ್ಲ. ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ಆದ್ರೆ ಏನು? ಪರಿಹಾರ ಇಷ್ಟೇನಿದು ಪರಿಹಾರ ಅಂತ ಕೇಳಿದ್ರೆ ಬೊಂಬೆ ಇಡ್ತಾ ಇದ್ದೀರಲ್ಲ, ನಿಮಗೆ ನನ್ನ ಜೊತೆ ಬೊಂಬೆ ಆಟ ಆಡಬೇಕು ಅಂತ ಇಷ್ಟನಾ? ಇಲ್ಲ ಮಾಧವ್ ಅವರೇ, ಬೊಂಬೆ ಆಟ ಆಡೋದಕ್ಕಲ್ಲ. ಆಟ ಆಡೋದಕ್ಕಲ್ವಾ? ಓಹ್, ದಸರಾ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೆ ಈಗಲಿಲ್ಲೇ ತಯಾರಿನಾ? ನೀವು ಈ ಬೊಂಬೆಗಳನ್ನ ನೋಡ್ತಾ ಇರಿ, ನಿಮ್ಗೇನು ಅರ್ಥ ಆಗುತ್ತೋ ಅದನ್ನು ಹೇಳಿ.